ನಮಸ್ಕಾರ ಬೆಂಗಳೂರು, ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಈಗಷ್ಟೇ ಒಂದು ಮಲಯಾಳಂ ಮೂವಿ ನೋಡಿದೆ, ಕನ್ನಡದಲ್ಲಿ ಕೂಡ ಇದೆ. ಮೂವಿ ಹೆಸರು ಉಯಿರ್ ಅಂತ, ಉಯಿರ್ ಅಂತ ಮೂವಿ ಹೆಸರು. ಬಟ್ ತುಂಬ ಚೆನ್ನಾಗಿದೆ. ಇನ್ನೊಂದು ಹೇಳಬೇಕಾದ್ರೆ ಕನ್ನಡನೇ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾತಕ್ಕೋಸ್ಕರ ಅವ್ರು ಮೂವಿ ತೆಗೆದಿರೋ ಲೊಕೇಶನ್ಸ್ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲೇ. ಆ್ಯಂಡ್ ಮತ್ತಿನ್ನೊಂದು ಹೇಳಬೇಕಾದ್ರೆ ಆ ಟ್ಯಾಟೂ ಎಲ್ಲ ಹಾಕ್ಸ್ಕೊಳ್ತಾರೆ, ಟ್ಯಾಟೂನು ಕೂಡ ಕನ್ನಡದಲ್ಲೇ ಇರುತ್ತೆ. ಮತ್ತು ಇದರಲ್ಲಿ ಮಾತಾಡೋರು ಮತ್ತು ಸಾಂಗು ಎಲ್ಲ ಕನ್ನಡದಲ್ಲೇ ಇರುತ್ತೆ. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಟೋರಿ. ಕ್ರೈಮು ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಸ್ಟೋರಿ ಮಾತ್ರ ಓಕೆ. ಇನ್ನೇನು ಆಲ್ಮೋಸ್ಟು ಕ್ಲೋಸ್, ಸ್ಟೋರಿ ಇನ್ನೇನು ಎಂಡ್ ಆಗುತ್ತೆ ಅನ್ನೋ ಟೈಮಲ್ಲಿ ತಿರ್ಗಾ ಇನ್ನೊಂದು ಸ್ಟೋರಿನೂ ತೊಗೊಂಡೋಗ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಮತ್ತು ಎಲ್ಲ ಭಾಷೆ ಅಂದರೆ 4 ಭಾಷೆಗಳಿದೆ: ಕನ್ನಡ, ತೆಲುಗು, ತಮಿಳ್ ಮತ್ತು ಮಲಯಾಳಂ ಒರಿಜಿನಲ್ ಲ್ಯಾಂಗ್ವೇಜಲ್ಲಿದೆ. ಆ್ಯಂಡ್ ಸ್ಟೋರಿ ಮಾತ್ರ ತುಂಬ ಬ್ಯೂಟಿಫುಲ್. ಈ ಸ್ಟೋರಿ ನೋಡಿದ್ಮೇಲೆ ಎಂಡಿಂಗ್ ಮಾತ್ರ ತುಂಬ ಎಮೋಷ್ನಲ್ ಆಗಿ ತೋರಿಸ್ತಾರೆ. ಇದ್ರ ಜೊತೆಗೆ ನಾನು ಅಂದ್ಕೊಂಡಿದ್ದು ಏನಂದರೆ, ಪೇರೆಂಟ್ಸು ಈಗ ಅವ್ರ ಖುಷಿಗೋಸ್ಕರ ಮಕ್ಕಳನ್ನ ಹೆತ್ಬಿಡ್ತಾರೆ, ಮಕ್ಕಳನ್ನ ಬೀದಿಯಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಮಕ್ಕಳು ಲೈಫ್ ಏನಾಗುತ್ತೆ, ಇಟ್ಸ್ ವೆರಿ ಹಾರಿಬಲ್. ಅದನ್ನು ಯೋಚನೆ ಮಾಡಿದಿರೋ ತುಂಬ ಜನ ಪೇರೆಂಟ್ಸು. ಸೊ ಈ ಥರದಾಗ ದಯವಿಟ್ಟು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಖುಷಿ ಬೇಕಂದರೆ ದಯವಿಟ್ಟು ಮಕ್ಕಳನ್ನ ಮಾಡ್ಕೊಳ್ತಾ ಇರ್ತಾರೆ. ಆಪ್ರೇಷನ್ಸ್ ಎಲ್ಲ ಇದೆ, ತುಂಬ ಆಪ್ಷನ್ಸ್ ಇದೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಆಶ್ರಮಗಳಲ್ಲಿ ಮಕ್ಕಳನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಈ ಮೂವಿ ಯಾವುದಂತ ನಾನು ಶೇರ್ ಮಾಡ್ತೀನಿ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಸ್ಟೋರಿ. ಸೊ ದಿಸ್ ಇಸ್ ದ ಮೂವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇದೆ ಮಾತ್ರ.